ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಟ್ಯೂಸ್ಡೇ ವ್ಲಾಗ್. ಟ್ಯೂಸ್ಡೇ ಸಮಥಿಂಗ್ ಸ್ಪೆಷಲ್ ಅಂತ ಅಂದರೆ ನನ್ನ ಹಸ್ಬೆಂಡ್ ಬರ್ತಡೇ ಇತ್ತು. ಸೊ ಹಾಗಾಗಿ ಅವತ್ತು ಬೆಳಗ್ಗೆ 6 ಗಂಟೆಗೆ ಎಚ್ಚರ ಆಯಿತು. ಬಟ್ ಏನಂತ ಅಂದರೆ ಬರ್ತಡೇ ಅಂತ ನೆನಪಿಗೆ ಇರಲಿಲ್ಲ. ಯಾಕೆಂತಂದರೆ ಬೆಳಗಿನ ಜಾವದಲ್ಲಿ ಸ್ವಲ್ಪ ಕೆಟ್ಟ ಕನ್ಸು ಬೀಳ್ತು ಅಂತ ಸಡನ್ನಾಗಿ ಎದ್ಬಿಟ್ಟೆ. ಅದಾದಮೇಲೆ ನೆನಪಾಯಿತು ಬರ್ತಡೇ ಅಲ್ವಾ ಇವತ್ತು ಅಂತ ಮೊಬೈಲ್ ನೋಡಿದಾಗ. ಸೊ ಹಾಗಾಗಿ ಎಲ್ಲ ಸ್ಟೇಟಸ್ನು ಹಾಕ್ಬಿಟ್ಟು ಮಲ್ಕೊಂಡೆ. ಎದ್ರು ಇವ್ರಿಗೆ ವಿಶ್ ಮಾಡೋದಕ್ಕೆ ಅಂತ ನಾನು ವಿಶ್ ಮಾಡಾಯಿತು. ನನ್ನ ಮಗನ ಮಾಡೋ ಅಂತ ಅಂದರೆ ವೀಡಿಯೋ ಮಾಡ್ಕೊಂಡು ಕೂತಿದ್ದೆ. ಆನಂತರ ಬೆಡ್ಶೀಟ್ ಎಲ್ಲ ಕಂಪ್ಲೀಟಾಗಿ ಜೋಡಿಸ್ಬಿಟ್ಟು ಎಲ್ಲ ಫೋಲ್ಡ್ ಮಾಡಿ ತೆಗೆದಿಟ್ಟು ಸ್ವಲ್ಪ ಸಂಡಿಗೆ ಮಾಡೋಣ ಅಂತ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ. ತಣ್ಣಗಾದ್ಮೇಲೆ ಹಾಕೋಣ ಅಂತ ಅಂದ್ಕೊಂಡು ಬಿಸಿಲು ಬರಲಿ ಅಂತ ಬಿಸಿಲು ಬಂದಮೇಲೆ ಹಾಕ್ತೆ. ಸ್ಪೆಷಲ್ ಏನಂತ ಅಂದರೆ ಆಲೂ ಬಜ್ಜಿ ಮಾಡಿದ್ದೆ. ದೆನ್ ನೆಕ್ಸ್ಟು ಶಾವಿಗೆ ಪಾಯಸ. ಏನು ಮಾಡೋಣ ಅಂತ ಕೇಳಿದೆ. ಚಿತ್ರಾನ್ನ ಮಾಡು ಅಂದರು. ಸೊ ಹಾಗಾಗಿ ಚಿತ್ರಾನ್ನನೇ ಮಾಡಿಬಿಟ್ಟೆ. ಆನಂತರ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ. ಬರ್ತಡೇ ಅಂತ ಅಂದರೆ ಏನೇ ಇಂಪಾರ್ಟೆಂಟ್ ಕೆಲಸ ಇದ್ದರೂ ಕೂಡ ದೇವರ ಆಶೀರ್ವಾದ ಮೊದಲಿರಬೇಕು. ಸೊ ಹಾಗಾಗಿ ಮನೆ ದೇವರು ಸಿದ್ರ ಬೆಟ್ಟಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರ ದರ್ಶನ ಕೂಡ ಅಂತಂದರೆ ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಜನನೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಜನ ಕಡಿಮೆ ಇದ್ದರು. ಭಾನುವಾರ ಸೋಮವಾರ ಆದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಜನಗಳು ಜಾಸ್ತಿ ಇರ್ತಾರೆ. ಮಂಗಳವಾರ ಆಗಿದ್ದರಿಂದ ಕಡಿಮೆ ಇದ್ದರು. ನೆಕ್ಸ್ಟು ಅಲ್ಲೇ ದೇವಸ್ಥಾನದ ಹತ್ರ ಊಟ ಮಾಡಿಕೊಂಡು ನಮ್ಮ ಸಿದ್ದಣ್ಣವ್ರ ಮನೆ ಹತ್ರನೂ ಕೂಡ ಹೋದ್ವಿ. ಯಾಕೆ ಅಂತಂದರೆ ಅವ್ರದ್ದು ಕೂಡ ಆ್ಯನಿವರ್ಸರಿ ಇತ್ತು. ಸೊ ಹಾಗಾಗಿ ಇಬ್ಬರು ಡಿಸೈಡ್ ಮಾಡ್ಕೊಂಡು ತುಮಕೂರ್ಗೆ ಹೋಗೋಣ ಅಂತ ಹೊರಟ್ವಿ. ನಾನು ಕೈಯಲ್ಲಿ ಏನು ತೋರಿಸ್ತಿದ್ದೀನಿ ಇದು ಹೆವಿ ಖಾರ ಇರುತ್ತೆ. ಇದು ಚಿಪ್ಸ್ ಅಂತೆ. ಒಂಚೂರು ನಾನು ಏನು ತೋರಿಸ್ದೆ ಅಷ್ಟನ್ನು ಬಾಯಿಗೆ ಹಾಕ್ಕೊಂಡೆ, ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ನನ್ನ ಯಜಮಾನ್ರು ಬಂದುಬಿಟ್ಟು ಏನಂತಿದ್ರು, ಅದೆಷ್ಟು ಒಂದು ಸ್ವಲ್ಪ ಇಟ್ಕೊಂಡಿದ್ರು, ಇದನ್ನು ತಿಂದುಬಿಡು ನೀನು, 1000 ರೂಪೀಸ್ ಕೊಟ್ಬಿಡ್ತೀನಿ ಅಂತ ಚಾಲೆಂಜ್ ಮಾಡ್ತಿದ್ರು. ಬಟ್ ಯಾವುದೇ ಕಾರಣಕ್ಕೂ ಆಗಲ್ಲ. ಆನಂತರ ತುಮಕೂರಿಗೆ ಅಂತ ಹೊರಟ್ವಿ ಎಲ್ಲರೂ ಕೂಡ. ಇಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ನಮ್ಮ ದೊಡ್ಡಮ್ಮನ ಮಗಳ ಮನೆಗೆ ಹೋಗೋಣ ಅಂತ ಹೋದ್ವಿ. ಬಟ್ ಅವರೇನೆ ತುಮಕೂರಲ್ಲಿ ಶಾಪಿಂಗಿಗೆ ಜುಡಿಯೋಗೆ ಬಂದುಬಿಟ್ಟಿದ್ರು. ಸೊ ಅಲ್ಲೇ ಹೋಗ್ಬಿಟ್ಟು ಮೀಟ್ ಮಾಡ್ಕೊಂಡ್ವಿ. ನಮ್ಮ ದೊಡ್ಡಮ್ಮನ ಮಗಳು, ಮೊಮ್ಮಕ್ಕಳು, ನಮ್ಮ ಅಣ್ಣ ಎಲ್ಲರೂ ಕೂಡ ಬಂದಿದ್ದರು. ಸೊ ಭಾವ ಕೂಡ ಬಂದಿದ್ದರು. ಎಲ್ಲರೂ ಅವರು ಆಲ್ರೆಡಿ ನಾವು ಹೋಗೋ ಅಷ್ಟರಲ್ಲಿ ಶಾಪಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದರು. ನಾವು ಏನೋ ತಗೊಳ್ಳೋಣ ಅಂತ ಹೋದ್ವಿ. ಬಟ್ ರಾಶಿ ಬಟ್ಟೆ ಬಿದ್ದಿರೋದ್ರಿಂದ ಮನೇಲಿ ಏನು ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ವಿ. ಆನಂತರ ಪೃಥ್ವಿ ಹೋಟೆಲ್ಗೆ ಅಂತ ಹೋದ್ವಿ. ಊಟಕ್ಕೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಸೊ ಸಿದ್ದೇಶಣ್ಣ ಮತ್ತು ಅವರು ಮಿಸ್ಸಸ್ಸು ಅವ್ರ ಮಕ್ಕಳು ಎಲ್ಲರೂ ಕೂಡ ಹೋಗಿದ್ವಿ. ಅವ್ರದ್ದು ಆ್ಯನಿವರ್ಸರಿ ಇತ್ತು ಅಲ್ವಾ. ಸೊ ಹಾಗಾಗಿ ಇಬ್ಬರೂ ಹೋದ್ವಿ. ಜೊತೆಗೆ ನಮ್ಮ ದೊಡ್ಡಮ್ಮನ ಫ್ಯಾಮಿಲಿ ಕೂಡ ಆ್ಯಡ್ ಆಯಿತು. ಸೊ ತುಂಬಾ ಖುಷಿ ಆಯಿತು. ಅಂದರೆ ಈ ಸಲ ಒಂಥರ ಸ್ಪೆಷಲ್ ಆಯಿತು ಬರ್ತಡೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವರು ಹೋಗ್ಬಿಟ್ಟು ಕೇಕ್ ಬೇಡ ಅಂದರು, ಕೇಕ್ನ ತೊಗೊಂಬಂದರು. ನಮ್ಮ ಸಿದ್ದಣ್ಣನ ಮಗಳಿಗೆ ಕೇಕ್ ಮೇಲಿಡೋ ಲೈಟ್ ನೋಡಿದ್ರೆ ತುಂಬ ಭಯ ಅಂತ ಅಳ್ತಾ ದೂರ ಬಂದುಬಿಟ್ಲು. ಆನಂತರ ಕೇಕ್ ಕಟ್ ಮಾಡಿಬಿಟ್ಟು ಊಟ ಮಾಡೋಣ ಅಂತ ಎಲ್ಲರೂ ಕೂಡ ಕೇಕ್ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಾಯ್ಲಕ್ಕ ಕೇಕ್ ಕಟ್ ಕೂಡ ಆಯಿತು. ಎಲ್ರಿಗೂ ಕೂಡ ತುಂಬಾ ಖುಷಿ ಆಯಿತು. ಆನಂತರ ಇನ್ನೇನು ಮಾಡೋದು, ಊಟ ಮಾಡೋದಲ್ವಾ. ಇಲ್ಲಿ ಏನಂತ ಅಂದರೆ ಮಕ್ಕಳ ಸೈನ್ಯನೇ ಆಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಮನೆಯು 4, ಸಿದ್ದಣ್ಣವ್ರ ಮನೆಯು 2. ಸೊ ಟೋಟಲ್ 6 ಮಕ್ಕಳಿದ್ದು ಅಂತಲೇ ಹೇಳ್ಬೋದು. ಆನಂತರ ಊಟ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ 10-10:30 ಏನೋ ಆಗಿತ್ತು. ನಮ್ಮ ದೊಡ್ಡಮ್ಮ ಮತ್ತೆ ಮನೆಗೆ ಬನ್ನಿ ಅಂತ ಕರೀತಿದ್ರು. ಆಲ್ರೆಡಿ ಲೇಟ್ ಆಗಿತ್ತು. ಸೊ ಹಾಗಾಗಿ ಅವರನ್ನು ಕೂಡ ಕಳಿಸ್ಕೊಟ್ವಿ. ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಆನಂತರ ಮತ್ತೆ ರಿಲೇಟಿವ್ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಹೊರಟು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬಾಯ್.